very significant role in the development of the society, right from prehistoric period to current, and definitely it has more value in the future too. Show me a man who doesn't need mathematics, and I will show you a man who is dead but yet to be buried. So, it is crystal clear now. If the power of mathematics is harnessed in a more positively way, a nation can tackle all its issues in a very systematic way. Now let's come back to what's happening in the classrooms. Why is that myth? Right from the primary education to the secondary and thereupon. It is always a myth. This is very tough. Why? We do have other subjects. We do have science, we do have social science, we have languages. Yes, there are students who in a groups or in batches find those also as difficult, but later on build upon the expertise in them. But why not in mathematics? Why are we creating this? Why is that we can't simplify this teaching? Why can't we bring it into the context of the local community and make them understand like how they can? This is the challenge we have to take, and it is nothing impossible. What does it mean? Prehistorically, didn't our ancestors know about mathematics? How did they do or how did they calculate? There were mechanisms, there were methods, there were instruments, and they used to do it, and that was more local to the context and to their day-to-day life. Yes, that is how we need to take this to the classrooms now and make it more meaningful, more engaging, more interesting. ಶುರು ಮಾಡಲಿಕ್ಕೆ ನಿಮ್ಮ ಕಡೆಯಲ್ಲೇ ಶುರು ಮಾಡಿ, ನೀವೇ ಒಂದು ಟಾಪಿಕ್ ಸಜೆಸ್ಟ್ ಮಾಡಿ ಕಷ್ಟದಲ್ಲಿ ಅಲ್ಲಿಂದ ಶುರು ಮಾಡಿ. ಕಡೆ ಅರ್ಧ ಗಂಟೆ ಒಂದು ನಾನು ನನ್ನ ಕೆಲವು ಸೂತ್ರಗಳನ್ನ ಇನ್ನಿಲ್ಲೇ ಆ ಟಾಪಿಕ್ ನೀವೆಲ್ಲರೂ ಆಗಾಗ್ಗೆ ಸೇರಿ ಈ ಹೊಸ ಪಠ್ಯ ಪುಸ್ತಕದ ಇದೆಲ್ಲ ಚರ್ಚೆಯನ್ನು ಮಾಡ್ತಿದ್ದೀರಾ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಟಾಪಿಕ್ ಸಜೆಸ್ಟ್ ಮಾಡೋದು ಆಯ್ತು. ಇಂಥ ಕಡೆ ಕಷ್ಟ ಇದೆ ನಮ್ಗೆ ಇದು ಅಂತ ಹೇಳಿದ್ರೆ ಅದು ಆಯ್ತು. ಮೊದಲನೇ ಅಧ್ಯಾಯದಲ್ಲಿ ವಾಸ್ತವಿಕ ಸಂಖ್ಯೆಗಳು ಅಭ್ಯಾಸ ಸಮಸ್ಯೆಗಳು ಮಕ್ಕಳಿಗೆ ಕಾಲ್ಪನಿಕ ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳ್ಬೇಕಾಗ್ತದೆ. ನಾನು ಸರಳವಾಗಿ ವಾಸ್ತವಿಕ ಸಂಖ್ಯೆಗಳು ಸಂಖ್ಯಾ ರೇಖೆ ಇದು ವಾಸ್ತವಿಕ ಸಂಖ್ಯೆಗಳನ್ನು ಇವರು ಮಾಡ್ತಾ ಇರೋದು. ಇಲ್ಲಿ ನಾನು ನಿಮಗೆ ಒಂದು ವಿಷಯ ತಿಳಿಸ್ತೀನಿ. ಈ ಸರಳೀಕರಣ ಅಥವಾ ಒಂದು ಸಂಕೀರ್ಣ ಮಾಡೋದು ಅನ್ನೋದು ಪ್ರಕ್ರಿಯೆ ಇಲ್ಲ. ವಿಷಯ ಇದ್ದಂಗೆ ಇದೆ. ಅದನ್ನ ನಾವು ಹೇಳೋ ರೀತಿ ನಾವಿನ್ನೇನು ಅದನ್ನ ಸರಳ ಮಾಡಲಿಕ್ಕೆ ಅಂತ ಆಗ್ತದೆ. ಈಗ ಒಂದು ಅಡುಗೆ ಮಾಡೋದನ್ನ ಸರಳವಾಗಿ ಹೇಳ್ಕೊಡಿ ಅಂದ್ರೆ ಇಲ್ಲ, ಅಡುಗೆ ಮಾಡಕ್ಕೆ ಒಂದೇ ರೀತಿ ಇದೆ, ಅದೇ ಅಂತ ಸಂಕೀರ್ಣವಾದಲ್ಲ. ಅಂದ್ರೆ ಒಂದು ವಿಷಯನ ಕಾಂಪ್ಲಿಕೇಟ್ ಮಾಡ್ಬೋದು ನಾವು, ಸಿಂಪ್ಲಿಫಿಕೇಶನ್ ಅಂತ ಇಲ್ಲ. ಸೊ ಆ ಒಂದು ಮನೋಭಾವದಲ್ಲಿ ಸ್ವಲ್ಪ ಹೊರಗಡೆ ಈ ಥರ ಇನ್ನೂ ಕೆಲವು ನನ್ನ ಕೆಲವು ಸೂತ್ರಗಳು ಅಲ್ಲ. ಅದರಿಂದ ಇಲ್ಲಿ ಈಗ ಒಂದು ಸಮಸ್ಯೆ ಇರುತ್ತೆ. ಇದನ್ನ ನಾವು ಬಿಡಿಸಿ ಹೇಳಬೇಕಾದಾಗ ಒಂದೇ ಒಂದು ಏನಪ್ಪ ಅಂತಂದ್ರೆ ಮಕ್ಕಳಿಗೆ ತಿಳಿಯೋ ತನಕ ಸ್ವಲ್ಪ ಮಾಡಬೇಕು. ಯಾಕಂದ್ರೆ ಗಣಿತ ಎಂತಹ ವಿಷಯ ಅಂದ್ರೆ ಅದು ಅವರು ಪ್ರಯತ್ನ ಪಟ್ಟು ಅವರ ಅನುಭವಕ್ಕೆ ಬಂದರೆ ಮಾತ್ರ ಪೂರ್ತಿ ಆಗಲ್ಲ. ನಮಗೆ ಇನ್ಯಾವ ಬೇರೆ ಸಾಧನ ಇಲ್ಲ. ಉದಾಹರಣೆಗೆ ನಾವು ಫಿಸಿಕ್ಸ್ ಹೇಳ್ಬೇಕಾದ್ರೆ ಅಥವಾ ಬಯಾಲಜಿ ಪಾಠ ಮಾಡ್ಬೇಕಾದ್ರೆ ತೋರಿಸ್ಬೋದು, ಇದು ಎಲೆ ಇದು. ಇಲ್ಲಿ ನಮಗೆ ತೋರಿಸ್ಲಿಕ್ಕೆ ಏನು ಆಗಲ್ಲ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರೋ ಸಂಖ್ಯೆ
ಸಂಖ್ಯೆ ಅಂದ್ರೆ ಏನು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಅನುಭವ ಬರಬೇಕಂತ. ಸಂಖ್ಯೆ ಅಂದ್ರೆ ಇದೆ ಅಂತ ನಿರ್ಧಾರದಲ್ಲಿ ಹೇಳಿಕ್ ಸಾಧ್ಯ. ಎರಡು ಅಂದ್ರೆ ಏನು ಅಂದ್ರೆ ಯಾರಿಗೂ ಹೇಳಿಕ್ ಸಾಧ್ಯ. ಸ್ವಲ್ಪ ಯೋಚನೆ ಮಾಡ್ತಾರೆ. ಎರಡು ಅನ್ನೋದು ನಮ್ಮ ಮನಸ್ಸಿನ ಕಲ್ಪನೆ. ಅದು ನಾವು 2 ಕುರ್ಚಿ, 2 ಚಾಕ್ಲೇಟು, 2 ಹುಡುಗರು, 2 ನಾಯಿ ಈ ತರ ಹೇಳಿ ಆ ಬಾಗಿಲು, ಚಾಕ್ಲೇಟು, ಕುರ್ಚಿ, ಹುಡುಗರು, ನಾಯಿ ಇವೆಲ್ಲದರಿಂದ ಉಳಿಯುವ ಒಂದು ಮುಹೂರ್ತ ಇದೇನಿದೆ ಅದು 2. ಹಾಗಾಗಿ ಈ ಗಣಿತದ ಆರಂಭದಲ್ಲೇ ನಮಗೆ ಗಣಿತನಾಗುತ್ತೆ ಅಬ್ಸ್ಟ್ರಾಕ್ಟ್ ಅಂದ್ರೆ. ಬಟ್ ಈ ಅಬ್ಸ್ಟ್ರಾಕ್ಟ್ಗೆ ಅಮೂರ್ತಕ್ಕೆ ಯಾವಾಗ ಸ್ವರೂಪ ಬರುತ್ತೆ ಅಂದ್ರೆ ಯಾವ್ದಾರ ಒಂದು ವಸ್ತುವಿನ ಜೊತೆಗೆ ಸೇರಿಸ್ತದೆ. 3 ಅನ್ನೋದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. 3 ಕುರ್ಚಿಗಳು ಅಂದಾಗ 3 ಚಾಕ್ಲೇಟ್ ಅಂದಾಗ ಹಾಗಾಗಿ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಈ ವಿಷಯ ಸ್ವಲ್ಪ ತಿಳ್ಕೊಂಡಿರೋದು ಒಳ್ಳೆಯದು. ಸಾಮಾನ್ಯ ಜನರು ಹೇಳ್ತಾರೆ ಕಂಪ್ಯೂಟರ್ಗೆ ಭಾಷೆ ಬರುವುದಿಲ್ಲ, ಸಂಖ್ಯೆಗಳು ಗೊತ್ತು. ವಾಸ್ತವವಾಗಿ ಅದಕ್ಕೆ ಸಂಖ್ಯೆಗಳು ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಿನ ಕಲ್ಪನೆಯನ್ನ ಮೆಷಿನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. 2 ಅಂದ್ರೆ ನಾವೇ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಇದಕ್ಕೆ ಬಂತ 2 ಅನ್ನೋದನ್ನ ಅದು ನಮ್ಮ ಮನುಷ್ಯನ ಮನಸ್ಸಿನ ಒಂದು ಶಕ್ತಿಯ ಅಮೂರ್ತ ಕಲ್ಪನೆಯನ್ನು ನಾವು ಒಳಗಿಟ್ಕೊಳ್ಳೋದು. ಅದರಿಂದ ನಾವು ಇದನ್ನು ಮೆಷಿನ್ಗೂ ಹೇಳ್ಕೊಳಕ್ಕೆ, ಮೆಷಿನಲ್ಲಿ ಕಂಪ್ಯೂಟರ್ ಮೂಲಕ ನಾವು ಏನೇನು ಗಣಿತ ಮಾಡ್ತೀವಿ ಇದೆಲ್ಲ ಒಂದು ದೊಡ್ಡ ನಾಟಕ. ಅಂದ್ರೆ ಈ ನಾಟಕದಲ್ಲಿ 0 ಅನ್ನೋದು ಏನು, 1 ಅನ್ನೋದೇ, ಇವೆರಡಕ್ಕೂ ನಾವು ವಾಸ್ತವದಲ್ಲಿರೋ ಒಂದು ಫಿಸಿಕಲ್ ಸ್ಟೇಟ್ ಅಂತ ಅದನ್ನ ನಾವು ಹೊಂದಿಸಿದ್ದೀವಿ. ಅಂದ್ರೆ ಒಂದು ಲೈಟ್ ಆನ್ ಆಗಿದ್ರೆ 1, ಆಫ್ ಆಗಿದ್ರೆ 0 ಹಾಗಂತ ಹೇಳಿ ನಾವು ಅದನ್ನ ಒಂದು ಡ್ರಾಮಾ ತರ ಮಾಡ್ತೀವಿ. ಅದಕ್ಕೆ ನಾವು ಬೈನರಿ ಇದನ್ನ ವಿಮಾನ ಇದನ್ನ ಉಪಯೋಗಿಸ್ತಾರೆ ನಾವು ಸಂಖ್ಯೆಗಳನ್ನ ಬರೀಲಿಕ್ಕೆ. ಅಂದ್ರೆ ನಮ್ಗೆ 3 ಅಂತ ನಾವು ಹೇಳ್ಬೇಕು ಅಂದ್ರೆ ಕಂಪ್ಯೂಟರ್ಗೆ ನಾವು ಇನ್ನೇನು ಹೇಳೋದಿಲ್ಲ, ನಾವು ಒಂದು ಲೈಟ್ಗಳು ಇಡ್ತೀವಿ. ಎಷ್ಟೋ ಒಂದು ಇದನ್ನೇ ಕಂಪ್ಯೂಟರ್ ಅಲ್ಲಿ ಬಿಟ್ಸ್ ಅಂತಾರೆ. 1 2 3 4 5 ಇದರೊಳಗೆ ನಾವು 0 ಇಂದ 255ವರೆಗೆ ಎಲ್ಲಾ ಸಂಖ್ಯೆಗಳನ್ನು ತೋರಿಸಬಹುದು. ಹೇಗೆಂದ್ರೆ 3 ಅಂತಿದೆ, ಎಲ್ಲೆಲ್ಲಿ ಇದು 1 2. ಸೊ ಇಲ್ಲಿ ಈ ಲೈಟ್ ಆನ್ ಆಗಿರ್ಬೇಕು, ಇದು ಆನ್ ಆಗಿರ್ಬೇಕು, 2 1 3 ಇವೆಲ್ಲ ಆಫ್ ಆಗಿರ್ಬೇಕು. ಸೊ ನೀವು 8 ಲೈಟಿನ ಒಂದು ಇದಿಟ್ಬಿಟ್ಟು ಸೀರೀಸ್ ಇಟ್ ಮಾಡಿದ್ರೆ ಇದನ್ನ 3 ಅಂತ ನಾವು ಪ್ರತಿಬಿಂಬಿಸ್ತೀವಿ. ಆಮೇಲೆ ಕೂಡುವುದನ್ನ ಕೂಡ ಹೀಗೇನೆ ಒಂದು ಸರ್ಕ್ಯೂಟ್ ಮೂಲಕ ಒಂದು ಕೂಡಿದ್ರೆ 0 ಬರುತ್ತೆ. ಆಮೇಲೆ ಅದನ್ನ ಒಂದು ಕ್ಯಾರಿ ಮಾಡೋದು, ಇವೆಲ್ಲ ಪ್ರಕ್ರಿಯೆಯನ್ನ ನಾವು ಹಾಗೇನೆ ಇಮಿಡಿಯೇಟ್ ಮಾಡ್ತೀವಿ. ಅದಕ್ಕೆ ನಾ ಹೇಳಿದ್ದು. ಹೀಗಾಗಿ ಈ ಅಮೂರ್ತ ಕಲ್ಪನೆಗಳನ್ನ ನೀವು ಸಿಂಪ್ಲಿಫೈ ಮಾಡಕ್ ಹೋದ್ರೆ ಕೆಲವೊಂದು ತೊಂದರೆಗಳಾಗುತ್ತೆ. ಯಾಕಂದ್ರೆ ಇದು ಅಮೂರ್ತ ಆಗಿರೋದ್ರಿಂದ ನೀವು ಏನೇ ಎಕ್ಸಾಂಪಲ್ ಕೊಟ್ಟರು ಅದು ಪೂರ್ತಿಯಾಗಿ ಹೇಳಲ್ಲ ವಿಷಯ. ನೀವು ಹೇಳಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಒಂದು ಅದು ಪ್ರಕ್ರಿಯೆ ಆಳ ಆಗ್ಬೇಕು ಅಂದ್ರೆ ಅದಕ್ಕೆ ಆ ಸಮಯ ಬೇಕು. ಅದಕ್ಕೆ ನಾವು ಕಾಲಾವಕಾಶ. ನನಗೊಂದು ಇದಕ್ಕೆ ಬಹಳ ಒಳ್ಳೆ ಉದಾಹರಣೆ ನನ್ನ ಪ್ರಕಾರ ಏನಂದ್ರೆ ಗಣಿತದಲ್ಲಿ ನೀವೊಂದು ಪ್ರೂಫ್ ಅಂತ, ಇದು ನಮಗೆ ಕಷ್ಟ. ಜಾಮೆಟ್ರಿ ಮಾಡಿದಾಗ ಹುಡುಗರಿಗೆ ಹೇಗೆ ಇದ್ರೆ ನಾವು ಪ್ರೂಫ್ ತಲುಪಿಸೋದು ಅಂತ, ಅದು ಅವ್ರ ಅನುಭವ ಬರೋ ತನಕ ಏನು ಮಾಡ್ತಾರೆ, ಅಲ್ಲಿ ತನಕ ರಿಪೀಟ್ ಮಾಡ್ತಾರೆ. ನನ್ನ ಉದಾಹರಣೆ ಅಂದ್ರೆ ಈಗ ನೀವು ಈ ಹಕ್ಕಿ ಪಕ್ಷಿಗಳನ್ನ ಗುರುತಿಸಕ್ಕೆ ಅಂತ ಕಾಡಿಗೆ ಹುಡುಗರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರು ಹೋಗಿ ಅಭ್ಯಾಸ ಆಗಿರುತ್ತೆ. ಅವ್ರು ಹೋಗ್ತಾರೆ, ಯಾವುದೋ ಒಂದು ಹಕ್ಕಿಯ ಕೂಗು ಕೇಳ್ತಾರೆ, ತಕ್ಷಣ ಆ ಕಡೆ ನೋಡ್ತಾರೆ, ಹೇಳ್ತಾರೆ ಅಲ್ಲಿ ನೋಡಿ ಅದು ಮರಗುಡ್ಗ ಅಂತಾರೆ, ಇನ್ನೊಂದು ಕಿಂಗ್ ಫಿಶರ್ ಅಂತಾರೆ, ರೋಲರ್ ಬರ್ಡ್ ಅಂತಾರೆ. ನಾವು ಆ ಕಡೆ ತಿರುಗ್ತೀವಿ, ನಮಗೆ ಕಾಣದೇ ಇಲ್ಲ. ಅವರು ತೋರಿಸ್ತಾರೆ, ನೋಡಿ ಅಲ್ಲಿದೆ, ಈ ಕಡೆ ನೋಡಿ ಆ ಬೈಟ್ ಕಾಣಿಸ್ತಾ ಇದೆಯಾ, ದೊಡ್ಡ ಕೊಂಬೆ ಹೋಗಿದೆ, ಆ ಕೊಂಬೆ ಮಾತ್ರ ಅಲ್ಲೊಂದು ನೋಡಿ ಅದಾದ್ರು ಕಾಯಿಲೆ ತರ್ತಿದ್ರು, ಆ ಕಡೆ ಪಕ್ಕ ನೋಡಿ ಇದೆಲ್ಲ ಸೂಚನೆಗಳು ಕೊಡ್ತಾ ಬರ್ತಾರೆ. ಬಟ್ ನಮ್ಮ ಕಣ್ಣಿಗೆ ಅದು ಕಾಣ ನಿಧಾನ ಆಗಿದೆ.
ಇದೇ ತರದ ಸಂಗತಿ ಗಣಿತ. ಈಗ ಅವ್ರೇನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಸಿಂಪ್ಲಿಫಿಕೇಶನ್ ಅನ್ನೋದಿಲ್ಲ, ಅವ್ರು ಇನ್ನೇನು ಮಾಡ್ಲಿಕ್ಕಾಗಲ್ಲ. ಅವ್ರು ಹಕ್ಕಿನ ನಾವು ಅಲ್ಲಿದೆ ಅನ್ನೋ ತೋರ್ಸೋದು ಬಿಟ್ಟು ಅದಕ್ಕೆ ಅದನ್ನ ಗೊತ್ತಿಡ್ಲಿಕ್ಕೆ ನಿಮಗೆ ಸುತ್ತಮುತ್ತ ಜಾಗ ವಿಷಯ ಹೊಳದ್ ಬಿಟ್ಟು ಇನ್ನೇನು ಮಾಡಕ್ಕಾಗಲ್ಲ. ಹೋಗಿ ಹಕ್ಕಿನ ಹಿಡ್ಕೊಂಡು ಬರಕ್ಕಾಗಲ್ಲ, ಇದೇ ಹಕ್ಕಿ ಅಂತ ಮರ ಹತ್ತಿ ತೋರಿಸ್ಲಿಕ್ಕಾಗಲ್ಲ. ಗಣಿತದ್ದು ಅವ್ರು ಹೇಳ್ಬೋದಾದಿಷ್ಟೇ ಅಲ್ಲಿದೆ ನೋಡಿ ಅಂತ. ನಾವು ನೋಡಿ 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 ನಮ್ಮ ಕಣ್ಣು ಹೊಂದ್ಕೊಂಡ ಮೇಲೆ ನೀವು ಪಕ್ಷಿ ವೀಕ್ಷಣೆ ಇವೆಲ್ಲ ಮಾಡಿದ್ರೆ ಮನೆಗಳ ಕಣ್ಣ ಬರ್ತಿರುತ್ತೆ. ಆಮೇಲೆ ಚಕ್ ಅಂತ ಒಂದ್ಸರಿ ಕಣ್ಬಿಡುತ್ತೆ. ಕಣ್ಬಿಟ್ಟ ಮೇಲೆ ನಮ್ಗೆ ಮರ್ಯಾದೆ ತಿರ್ಗಾ ಆ ಕಡೆ ನೋಡಿದ ತಕ್ಷಣ ಬಗ್ಗೆ ಕಣ್ಣು. ಆ ಥರ ಗಣಿತದ ಅವಾಗ ತೋರಿಸ್ತಾ ಇದ್ದಕ್ಕೆ ಹೊರತು ಇನ್ನೇನು ಇಲ್ಲ. ಅವ್ರಿಗೆ ತೊಂದರೆ ಆಗ್ತಿರೋದು ನಿಮ್ಗೇನೋ ಮಿಸ್ಸಿಂಗ್ ಇದೆ ಅಂತ. ಆ ಪ್ರಕ್ರಿಯೆ ಒಳಗೇನೆ ಒಂದು ಕಂದಕ ಇದೆ, ಅದನ್ನ ದಾಟಬೇಕು. ಅದನ್ನ ದಾಟಲಿಕ್ಕೆ ಇನ್ಯಾವ ಮಾರ್ಗನೇ ಇಲ್ಲ, ಟ್ರಾನ್ಸ್ಫರ್ ಆಗಬೇಕು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಹೌದಾ. ಆ ಹುಡುಗನ ನಾನು PhD ಬರೋ ಹುಡುಗರು ಅಷ್ಟೇ, ಈಗ BE ಮಾಡ್ತಿರೋದು ಅಷ್ಟೇ, ಅವ್ರಿಗೆ ಸಾಕಷ್ಟು ತೊಂದರೆಗಳು ಈ ಥರನೇ ನಿವಾರಣೆ ಆಗುತ್ತೆ. ಅವ್ರಿಗೆ ಏನು ಪ್ರಶ್ನೆ ಕೇಳ್ತಾರೆ ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕೇಳಪ್ಪ, ನಿಮ್ಗೆ ಇನ್ನೇನು ಅರ್ಥ ಆಗಿಲ್ಲ, ಇನ್ನು ಸ್ವಲ್ಪ ಕೇಳು ಅಂತ ಹೇಳಿದರೆ ಕಡೆಯಲ್ಲಿ ಅವರಿಗೆ ಅರ್ಥವಾಗುತ್ತೆ. ಅದರಿಂದ ಸರಳೀಕರಣ ಅನ್ನೋ ಒಂದು ಮನೋಭಾವವನ್ನು ನಾವು ಸ್ವಲ್ಪ ಪಕ್ಕಕ್ಕೆ, ಯಾಕಂದ್ರೆ ನಾವು ಫಿಸಿಕ್ಸ್ ತರ ಎಕ್ಸ್ಪೆರಿಮೆಂಟಲ್ ಆಗಿ ತೋರ್ಸಕ್ಕಾಗಲ್ಲ. ಇದು ಎಲ್ಲ ಅಮೂರ್ತ ಕಲ್ಪನೆಗಳಾಗಿವೆ. ಈಗ ಇಲ್ಲಿರೋ ಸಮಸ್ಯೆಗಳನ್ನ ನಾವು ಸರಿಯಾಗಿ ಬಿಡಿಸೋದನ್ನ ಮಾತ್ರ ನಾವು ಹೇಳ್ಕೊಳ್ತೀವಿ. ಅದನ್ನೇ ಒಂದು ಅಲ್ಲೊಂದು 4-5 ಸಮಸ್ಯೆ ಕೊಟ್ಟಿರ್ಬೋದು, ಅದನ್ನು ಬರುತ್ತೋ ಗೊತ್ತಾಗದೆ ತಿರುಗಲು ಹೇಳ್ಕೊಡ್ಬೋದು. ಇದ್ರೊಳಗೆ ನಾನು ಕಡೆ ಸ್ವಲ್ಪ 4 ವಿಷಯಗಳು ಹೇಳ್ತಿದ್ದೇನಲ್ಲ, ಆವಾಗ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕೂಡುವಂತಹ ಕಳೆಯುವಂತಹ ಪ್ರಕ್ರಿಯೆ ಒಳಗೆ ಎಷ್ಟು ಆಳವಾದ ವಿಷಯಗಳಿದೆ. ಅದರಿಂದ ಅದ್ಬಿಟ್ಟು ಇನ್ನೇನಾದ್ರು ಸ್ಪೆಸಿಫಿಕ್ ಆಗಿ ಕೆಲವು ವಿಷಯಗಳಿದ್ರೆ ಹಾಗೆ. ಸೊ ಈ ಸಮಸ್ಯೆಗಳು ಬಿಡಿಸ್ಲಿಕ್ಕೆ ನಿಮಗೆ ಗೊತ್ತು ಅಂತ ಚೆನ್ನಾಗೆ ಗೊತ್ತಿರುತ್ತೆ. ಅಂದ್ರೆ ಯಾವುದೇ ಧನ ಸಮ ಸಂಖ್ಯೆಯು 4q ಅಥವಾ 4q+2 ರೂಪದಲ್ಲಿರುತ್ತದೆ ಎಂದು ತೋರಿಸಿ. ಇಲ್ಲಿ q ಒಂದು ಪೂರ್ಣ ಸಂಖ್ಯೆ, ಧನ ಸಮ ಸಂಖ್ಯೆ. ಇದು ಇನ್ನೇನಿಲ್ಲ, ಯಾವ್ದಾದ್ರು ಒಂದು ಸಂಖ್ಯೆ ತಗೊಂಡ್ರೆ ಅದು ಸಮ ಸಂಖ್ಯೆ ಆಗಿದ್ರೆ ಅದು 2ರಿಂದ ಭಾಗವಾಗಬೇಕು. ಆಮೇಲೆ 4ರಿಂದ ಭಾಗ ಮಾಡಿದ್ರೆ ಸಮ ಸಂಖ್ಯೆನ ಅದು ಶೇಷ 2 ಉಳಿಯುತ್ತೆ ಅಥವಾ 0 ಉಳಿಯುತ್ತೆ ಅಷ್ಟೇ. ಈ ತರ ಲೆಕ್ಕಗಳು ನಿಮಗೆ ಬರುತ್ತೆ ಅಂತ ಗೊತ್ತು. ಅದನ್ನ ಅದ್ಬಿಟ್ರೆ ಇನ್ಯಾವ ಬೇರೆ ವಿಧಾನವೂ ಇಲ್ಲ. ಅದರಿಂದ ನಾವು ಆ ಒಂದು ಕೆಲಸಕ್ಕೆ ಕೈ ಹಾಕೋದು ಬೇಡ. ಈಗ ಉದಾಹರಣೆ ಏನಾಗಿ ಕೊಡ್ತೀವಿ, -(-) ಅನ್ನೋದು ಸ್ವಲ್ಪ ಜಿಜ್ಞಾಸೆ ಉಂಟು ಮಾಡೋ ಸಂಗತಿ. ಅದು ಅಷ್ಟೇ, ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ಯಾವ ರೂಲು ಇಲ್ಲ. ಅದು ನಾವು ಮಾಡ್ಕೊಂಡಿದ್ದೀವಿ. ಈಗ ರಸ್ತೆ ಒಳಗೆ ಎಡಬದಿಯಲ್ಲಿ ಹೋಗೋಣ ಅಂತ ಒಂದು ರೂಲ್ ಮಾಡ್ಕೊಂಡಿದ್ದೀವಲ್ಲ, ಆ ಥರದ ಒಂದು ರೂಲ್ ಅದಷ್ಟೇ. -(-) ನೀವು ಇನ್ನೇನೋ ಬೇರೆ ಇಟ್ಕೊಂಡ್ರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ಬೋದು. ಬಟ್ -(-) ಬಂದಾಗ ಅದೇ ರೂಲ್ ಫಾಲೋ ಮಾಡ್ಬೇಕಷ್ಟೇ. ಈಗ ರಸ್ತೆಯಲ್ಲಿ ಎಡಬದಿಯಲ್ಲಿ ಚಲಿಸ್ಬೇಕು ಅಂದ್ರೆ ಇದನ್ನ ಯಾವ ನ್ಯೂಟನ್ನ ನಿಯಮದಿಂದ ನಾವು ರೆಡ್ಯೂಸ್ ಮಾಡಕ್ಕಾಗಲ್ಲ, ಹೌದಾ? ನ್ಯೂಟನ್ನ ನಿಯಮದಿಂದ ರಸ್ತೆಯಲ್ಲಿ ನಾವು ಎಡಬದಿಯಲ್ಲಿ ನಡೆಯಬೇಕೆಂಬುದನ್ನು ವಿಷಯವನ್ನು ಚರ್ಚಿಸಿದ್ರೆ ಏನು ಮಾಡಕ್ಕಾಗಲ್ಲ. ಇದು ನಾವು ಮನುಷ್ಯರು ಮಾಡ್ಕೊಂಡಿರೋ ಒಂದು ಏನು ಪ್ರಕೃತಿ ತತ್ವ. ಹಾಗೆ ಇಲ್ಲೂ ಅಷ್ಟೇ, -(-) ಅನ್ನೋದು ಅದು ನಾವು ಮಾಡ್ಕೊಂಡಿರೋ ಒಂದು ಕಣ್ಣಿಗೆ. ಅದಕ್ಕೆ ನಾವು ಯಾವ ತರದ ಉದಾಹರಣೆ ಕೊಡ್ಲಿಕ್ಕೆ ಹೋದ್ರೆ ಸರಿಯಾಗಲ್ಲ, ಅದು ನಮ್ಮನ್ನ ವಾಸ್ತವದಿಂದ ದೂರ ತರುತ್ತೆ. ಹಾಗಾಗಿ ಗಣಿತದ ವಿಷಯದಲ್ಲಿ ಅದೊಂದು ಸ್ವಲ್ಪ ಎಚ್ಚರಿಕೆ ಇದೆ. ಸಿಂಪ್ಲಿಫಿಕೇಶನ್ ಅಂತ ಹೋದ್ರೆ ಸ್ವಲ್ಪ ಇನ್ನೇನೋ ಕಾಂಪ್ಲೆಕ್ಸಿಟಿ ಬೇರೆ ಕಡೆ ಇದೆ. ಸೊ ಇನ್ನೇನು ಸ್ಪೆಸಿಫಿಕ್ ಆಗಿದ್ರೆ ಮಾತಾಡೋಣ. ಅದು ಹೇಳುದು ಈಗ ಸಡನ್ನಾಗಿ ಸರಳೀಕೃತವಾಗಿ ಅಂತ. ಬಟ್ ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಇರ್ತಕ್ಕಂಥ ಕೆಲವು ಏನು ಕಾನ್ಸೆಪ್ಟ್ಸ್ ಮಕ್ಕಳಿಗೆ ಭಾಳ ಸಿಂಪಲ್ ಇದೆ. ನಾನು ಹಾಗಾದ್ರೆ ನಾನು ಕೆಲವು ವಿಷಯಗಳು ಹೇಳ್ಬೇಕಂತ ಈಗಲೇ ಹೇಳ್ಬಿಡ್ತೀನಿ. ನನಗೆ ಗೊತ್ತಿದೆ, ಇದು ಗಣಿತ ಆಕ್ಚುಲಿ ಒಂದು ಭಾಷೆ. ಅದರಿಂದ ಭಾಷೆ ಥರನೇ ಗಣಿತ ಕಲಿಯೋದು. ಈಗ ನಾವು ಭಾಷೆನ ಯಾವತ್ತೂ ಡಿಕ್ಷನರಿಯಿಂದ ಕಲಿಯೋದು, ಹೌದಾ? ಡಿಕ್ಷನರಿಯಿಂದ ಒಂದು ಭಾಷೆ ಅಂದ್ರೆ ಪದಗಳ ಅರ್ಥ ಹೋಗ್ತಾರೆ. ಪದಗಳ ಅರ್ಥಕ್ಕಿಂತ
ಅದಕ್ಕೆ ಒಂದು ಪದಕ್ಕೆ ಬೇಕಾದಷ್ಟು ಅರ್ಥಗಳಿರುತ್ತೆ. ಅದರಿಂದ ನಾವು ಡಿಕ್ಷನರಿ ನೋಡಿದ್ರೆ ಒಂದು ಪದ ಕೊಡ್ತಾರೆ, ಒಂದು 10 ಅರ್ಥ ಲಿಸ್ಟ್ ಮಾಡಿರ್ತೀವಿ. ಅದರಿಂದ ನಮಗೆ ಅರ್ಥ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಅದನ್ನ ಒಂದು 15-20 ಕಡೆ ಉಪಯೋಗಿಸಿರ್ತೀವಿ ಆ ಪದಗಳನ್ನ. ಆ ಪದಗಳನ್ನು ಉಪಯೋಗಿಸಿರೋ ರೀತಿ ನೋಡಿ ಆ ಪದದ ಅರ್ಥವನ್ನು ಬೆಳೆಸ್ತೀವಿ. ಗಣಿತದಲ್ಲೂ ಹಾಗೆ. ಅದಕ್ಕೆ ನಾನು ಹೇಳಿದ್ದು 3, 4 ಈ ಥರ ಇದಕ್ಕೆ ನಿಜ ಹೇಳಬೇಕು ಅಂದರೆ ಈ ಥರ 3 ಅಂತ ಬಂದರೆ ಗಣಿತದಲ್ಲಿ ಅದು ಸಿಂಬಲ್ ಅನ್ನೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದಕ್ಕೆ ಅರ್ಥ ಬರಬೇಕು ಅಂದರೆ ಅದು ಏನು ಅನ್ನೋದು, ಅಂದರೆ 3 kgನೋ 3 ಮೀಟರೋ ಅಥವಾ 3 ಹಣ್ಣು ಅದು ಬಂದ್ರೇ ಅದಕ್ಕೊಂದು ಅರ್ಥ. ಅದಕ್ಕೆ ನಾವು ಹೇಳ್ಕೊಳ್ಬೇಕಾದ್ರೆ ಏನಕ್ಕೆ ಅದು ಇದೆ ಅಂತ ಒಂದು ಆ ಸನ್ನಿವೇಶ ಸೃಷ್ಟಿಸಿದ್ರೆ ಅದು ಚೆನ್ನಾಗಿ. ನಾವು ಭಾಷೆ ಕಲಿಬೇಕಾದ್ರೆ ಹಾಗಾಗ್ತದೆ. ಒಂದು ಪದದ ಅರ್ಥ ಹೇಳ್ಕೊಟ್ಮೇಲೆ ಒಂದು ಎಕ್ಸರ್ಸೈಸ್ ಕೊಡ್ತಾರೆ. ಈ ಪದವನ್ನು ಉಪಯೋಗಿಸಿ ನಿಮ್ಮದೇ ಆದ ಸ್ವಂತ 4 ವಾಕ್ಯಗಳನ್ನು ರಚಿಸಿ. ಅದಾಗಬೇಕು. ನಾನು ನಿಮಗೆ ಒಂದು ಬಹಳ ಚಿಕ್ಕ ಉದಾಹರಣೆ ಕೊಡ್ತೀನಿ, ಅದರಿಂದ ಈ ವಿಷಯ ಮಾತಾಡಲಾಗಿದೆ. ಈಗ ನಾವು ಫ್ರಾಕ್ಷನ್ ಕೂಡಬೇಕಾದ್ರೆ ಗುಣಿಸ್ಬೇಕಾದ್ರೆ ಬಹಳ ಸುಲಭವಾಗಿ a/b × c/d ಏನು ಬರ್ತೀವಿ, a × c ಡಿವೈಡೆಡ್ ಬೈ b × c. ಇದನ್ನು ನಾವು ಕೂಡಬೇಕಾದ್ರೆ a/b + c/d = ಯಾಕೆ ನಾವು ಈ ಥರ ಮಾಡಲ್ಲ? ಅಲ್ಲ, ಇದು ತಪ್ಪು ಅಂತ ನೀವು ಹೇಳ್ತೀರ, ಹೌದಾ? ಯಾಕೆ ತಪ್ಪಾಗುತ್ತೆ? ಯಾಕೆ ತಪ್ಪು ಇದು ಮಾಡಿದ್ರೆ ಎಲ್ಲಿ ಏನ್ ತಪ್ಪಾಗುತ್ತೆ? ನಾವೇ ಮಾಡ್ಕೊಂಡಿರೋ ಒಂದು ನಿಯಮ ತಪ್ಪಾಗುತ್ತೆ ಅಂದ್ರೆ ನಿಯಮನೇ ಚೇಂಜ್ ಮಾಡೋಣ. ಅದರಿಂದ ಎಲ್ಲಿ ತಪ್ಪು ಅಂತ ಅದೇ ಅಲ್ಲ, ಅದಕ್ಕೆ ಹೇಳಿದ್ದು. ಏನಾಗಿದೆ ಅಂದ್ರೆ ಇದು ತಪ್ಪು ಅಥವಾ ಸರಿ ಅಂತ ಹೇಳಕ್ಕೆ ಒಂದು ಸನ್ನಿವೇಶ ಇದೆ. ಆ ಸನ್ನಿವೇಶವನ್ನ ಬಿಟ್ಬಿಟ್ರೆ ಇದು ಅರ್ಥವಾಗುತ್ತೆ. ಅಂಡ್ ಇದು ತಪ್ಪು ಅಲ್ಲ, ಇದು ಸುಮಾರು ಕಡೆ ನಾವು ಇದು ಮಾಡ್ತೀವಿ. ಆ ಸನ್ನಿವೇಶನೇ ಹೇಳ್ತೀವಿ. ಎಲ್ಲರೂ ಈ ತರ ಕೆಲಸ ಮಾಡ್ತೀವ ನಮ್ಮ ಕೈಯ? ಬಹಳ ಆಶ್ಚರ್ಯವಾದ ವಿಷಯ. ಯಾಕಂದ್ರೆ ಯಾವುದೇ ಫೋರಮ್ ಕೇಳೋದಿದ್ದಾಗಲ್ಲ, ಇದು ನಾನು ಕಟ್ಕೊಟ್ಟಿದ್ದು ಮಾಡೋದು ಅಲ್ಲಿ. ಸೊ ಇದು ತಪ್ಪಾದ್ರೆ ಎಲ್ಲಿ ತಪ್ಪಾಗುತ್ತೆ ಅಥವಾ ಇದು ಸರಿ ಇದ್ರೆ ಎಂತ ಸನ್ನಿವೇಶ? ನಾನು ಇದನ್ನೇ ಹೇಳಿದ್ದು. ಇದು ಒಂದು ಡಿಕ್ಷನರಿ ಮೀನಿಂಗ್ ತರ. ಡಿಕ್ಷನರಿ ಪದದ ತಪ್ಪು ಅಂದ್ರೆ ಈಗ ಯಾವ್ದಾರ ಒಂದು ಪದಕ್ಕೆ ಈ ಅರ್ಥ ತಪ್ಪು ಅಂದ್ರೆ ಇದು ಯಾವ್ದೋ ಒಂದು ಸೆಂಟೆನ್ಸ್ ಬಳಸಿ ನೋಡಿ ಅದು ಹೇಳಿದ್ದಾರೆ. ಹಾಗಾದ್ರೆ ಇದು ಯಾವ ಸನ್ನಿವೇಶದಲ್ಲಿ ನೀವು ತಪ್ಪು ಉತ್ತರ ಕೊಡುತ್ತೆ ನಿಮಗೆ? ಅದೇ ಎಲ್ಲಿ ಬಳಸ್ದಾಗ ಅದನ್ನೇ ಸನ್ನಿವೇಶ ಅಂತ ಕೇಳ್ತೀವಿ. ಅದೇ ಭಿನ್ನರಾಶಿಗಳು ಅಂದ್ರೆ ಮ್ಯಾಥಮೆಟಿಕ್ಸ್ದೇ ಆಗೋಯ್ತು. ಮ್ಯಾಥಮೆಟಿಕ್ಸು ಅದ್ರ ಪಾಡಿಗೆ ಅದು ಖಂಡಿತ ನಿಂತಿಲ್ಲ. ಯಾವತ್ತು ನಮಗೆ ಮ್ಯಾಥಮೆಟಿಕ್ಸ್ಗೂ ನಿಜ ಜೀವನಕ್ಕೂ ಹೊಂದಾಣಿಕೆ ಬರಲ್ವೋ ಆವತ್ತು ಮ್ಯಾಥಮೆಟಿಕ್ಸ್ ಆಚೆ ಬರಲ್ಲ. ಮ್ಯಾಥಮೆಟಿಕ್ಸ್ ಉಳ್ಕೊಂಡಿರೋದೆ ಇದು ಯಾವುದೋ ಒಂದು ನೈಜ ಸನ್ನಿವೇಶ, ಯಾವುದೋ ಒಂದು ಸನ್ನಿವೇಶ ಇದೆ. ಆ ಸನ್ನಿವೇಶದಲ್ಲಿ ತಪ್ಪು ತರ ನಮ್ಮ ಕಣ್ಣಿಗೆ ಬೇರೆ ತರ ಕಾಣಿಸ್ತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಸುತ್ತು ಬಳಸಿ ಕಷ್ಟಪಟ್ಟು ಏನೋ ಮಾಡ್ತೀವಿ, ಹೌದಾ ಇಲ್ವಾ? ಇದು ಒಂದು ಆರ್ಟಿಫಿಕೇಶನ್ ಸ್ಟೇಟ್ ಮಾಡ್ಬಿಟ್ವಲ್ಲ. ಅದೇ ಹೇಳ್ಬೋದಿತ್ತು ನಾವು. 2 ಭಿನ್ನರಾಶಿಗಳನ್ನ ಕೂಡಿಸಿದಾಗ ಅದರ ಅಂಶಗಳ ಪ್ರಾಡಕ್ಟು, ಆಮೇಲೆ ಛೇದಗಳ ಪ್ರಾಡಕ್ಟ್. ಅದೇ ಥರ ಹೇಳ್ತೀವಿ. ಯಾವಾಗ ನಾವು ಈ ಥರ ಮಾಡ್ತೀವಿ ಯಾವಾಗ ಮಾಡೋದು? ಇದು ಎಲ್ಲಿ ತಪ್ಪಾಗುತ್ತೆ? ಅದು ಹುಡುಗರಿಗೆ ಹೇಳ್ಕೊಟ್ಟಿದ್ದು ಅವ್ರಿಗೆ ನೀವು ಇದು ಮಾಡಿದ್ರಿ, ತಪ್ಪು ಮಾಡಿದಿರಿ ಅಂತ ಹೇಳಿದ್ರೆ ಅವ್ರಿಗೆ ಎಲ್ಲಿ ತಪ್ಪು ಅಂತ ಗೊತ್ತಾದ್ರೆ ನೆಕ್ಸ್ಟ್ ಟೈಮ್ ತಪ್ಪನ್ನು ಅವಾಯ್ಡ್ ಮಾಡಿ. ಎಲ್ಲಿ ತಪ್ಪು ಅನ್ನೋದು ಗೊತ್ತಾಗ್ತದೆ ಹೋದ್ರೆ ಅವರಿಗೆ ತಿರ್ಗಾ ಏನು ಮಾಡಬೇಕು ಏನು ಮಾಡೋದು ಈ ಥರ ಮಾಡಿದ್ರೆ ಏನಾಗುತ್ತೆ? 1/2 + ½ = 2/4 ಅಂತ ಬರ್ತದೆ. ತಪ್ಪು ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ತಪ್ಪು? ಅದು ಮುಖ್ಯ. ಅದು ನಾನು ಹೇಳ್ತೇನೆ. ಗಣಿತವನ್ನು ನಾವು ಈ ತರ ಸಂಬಂಧ ಹಿಂದೆ ಹೇಳ್ಕೊಟ್ರೆ ಅದು ಇಲ್ಲ.
ಮಾಡ್ಕೊಳ್ಳಿ. ಈ ತರ ಎಲ್ಲಿ ಕೂಡ್ತೀವಿ ಅನ್ನೋದು ಜ್ಞಾಪಕ ಇದೆಯಾ? ಈ ತರ ಕೂಡ್ತೀವಿ ಎಲ್ಲಿ? ಸಮಾಗಿದೆ ಹಾಗಿದ್ರೆ ಸರಿನಾ? ಈ ತರ ಎಲ್ಲಿ ಕೊಡ್ತೀವಿ ನೋಡೋಣ ಹೇಳಿ. ನಾವಂತೂ ತುಂಬಾ ಮಾಡ್ತೀವಿ ಟೀಚರ್. ನಾವು ಸಮಸ್ಯೆ ಮಾಡ್ಕೊಂಡಿರೋದಲ್ಲಿ ಅದು ಮಾಡಿದಾಗ ಯಾಕಾಗ ಮಾಡ್ತೀವಿ ಅಂತ ಹೇಳಿಲ್ಲ. ಸೊನ್ನೆ ಬಿಟ್ಬಿಡೋಣ, ಸೊನ್ನೆ ವಿಶೇಷ ಸಂಖ್ಯೆ. ಯಾವ ಒಂದು ಕೇಳಿ ನಾವು ಈ ತರ ಮಾಡ್ತೀವಿ. ಹೂ ಕೊಡ್ಬೇಕಾದ್ರೆ ಅರ್ಧ ಮೊಳ, ಮುಕ್ಕಾಲ್ ಒಂದ್ ಮೊಳ. ಎಲ್ಲಿ ಮಾಡ್ತೀವಿ ನಾವು? ಗಣಿತದಲ್ಲಿ 185, ಇಂಗ್ಲಿಷಲ್ಲಿ 72 ಅಂತೇಳಿ ಆಮೇಲೆ ಕಡೆಯಲ್ಲಿ ಏನ್ ಮಾಡ್ತೀವಿ? 12% ಮಾರ್ಕ್ಗಳಲ್ಲಿ ಹೇಗೆ ಬರೀತೀವಿ? ಇದು 600, ಅವ್ರಿಗೆ ಬಂದಿದ್ದು 458 ಬರೀತೀವಿ. ಈಗ ಏನ್ ಮಾಡಿದೀವಿ ನಾವು? ಹಾಗೆ ಕೊಡಿದೀವಿ 75, 500 ಪ್ಲಸ್ 72, 500 ಇದರ ಏನೋ ಮಾಡ್ಕೊಂಡು ಹೋದ್ರೆ 9, 500 ಇದರ 6 ಸಬ್ಜೆಕ್ಟ್ ಬಂದಿರೋದು ಹಾಕಿದ್ರೆ ನಾವು ಕಡೆಯಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಏನು ಬರೀತೀವಿ? ಕೆಳಗಡೆ 600 ಬರೀತೀವಿ, ಮೇಲ್ಗಡೆ ನಾ ಹೇಳಿದ್ದು ಸನ್ನಿವೇಶ ಅಂತ. ಈ ಫಾರ್ಮುಲಾ ಸರಿ ಯಾವಾಗ ಅಂದ್ರೆ ಇವಾಗ. ಇದು ತಪ್ಪು ಯಾವಾಗ? ನಾವು ಅರ್ಧ ಕೆಜಿ ಸಕ್ಕರೆ ತಗೋತೀವಿ, ಇನ್ನೊಂದು ಅರ್ಧ ಕೆಜಿ ಸಕ್ಕರೆ ತಗೋತೀವಿ. ಇಲ್ಲಿ ಇನ್ನೂ ತಪ್ಪಿಲ್ಲ. ಕೂಡೋದು ಅಂದ್ರೆ ಒಟ್ಟಿಗೆ ಸೇರಿಸೋದು. 5 + 7 12 ಯಾಕಾಯ್ತು? 5 ಕಡ್ಡಿ ತಗೊಳ್ಳಿ, 7 ಕಡ್ಡಿ ತಗೊಳ್ಳಿ, ಒಟ್ಟಿಗೆ ಇಡಿ, ಈಗ ಎಣಿಸಿ 12. ಅದೇ ತರ ಅರ್ಧ ಕೆಜಿ ಸಕ್ಕರೆ ತಗೊಳ್ಳಿ, ಇನ್ನೊಂದು ಅರ್ಧ ಕೆಜಿ ಸಕ್ಕರೆ ತಗೊಳ್ಳಿ, ಒಟ್ಟಿಗೆ ಇಡಿ, 2 ಎಷ್ಟು ಬರುತ್ತೆ? 1 ಕೆಜಿ. ಅದರಿಂದ ಅರ್ಧ + ಅರ್ಧ = 2/4 ಬರೆದ್ರೆ ಅದು ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವ ವಿಷಯ ಮಾತಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಅವ್ನು ಯಾರಿಗೋ ಕ್ವಿಜ್ 4 ಕ್ವೆಶ್ಚನ್ ಇತ್ತು, 2 ಕ್ವಿಜ್ ಕೊಟ್ವಿ. ಒಂದು ಕ್ವಿಜ್ ಅಲ್ಲಿ 4 ಕ್ವೆಶ್ಚನ್ಗೆ ಒಬ್ಬ 3 ಸರಿ ಮಾಡ್ತಾ, ಇನ್ನೊಂದು ಸರಿ 2 ಸರಿ ಮಾಡ್ತಾ ಅಂದ್ರೆ ಅಲ್ಲಿ ಟೋಟಲಿ 6/8 ಅಂತ ಆಗ್ತದೆ. ಅಲ್ಲಿ ಅದು ಕರೆಕ್ಟ್. ಅದರಿಂದಲೇ ಗಣಿತದ ಒಂದು ಬಗ್ಗೆ ಒಂದು ಬರ್ಟ್ರಾಂಡ್ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ. ಗಣಿತ ಎಂತ ವಿಷಯ ಅಂದ್ರೆ ಅದು ಮಾಡ್ತಿರೋರಿಗೆ ಅವ್ರು ಏನ್ ಮಾಡ್ತಿದೀವಿ ಅಂತ ಗೊತ್ತಿಲ್ಲ. ಆಮೇಲೆ ಅದು ಸರಿನೋ ತಪ್ಪು ಅನ್ನೋದು ಗೊತ್ತಿಲ್ಲ ಅದಕ್ಕಿಂತ ಬೇಕಿಲ್ಲ. ನಿಮ್ಗೆ ಇದು ಕಷ್ಟ ಅರ್ಥ ಆಗೋದು ಅಂದ್ರೆ ಗಣಿತ ಬಂದು ಕಂಪ್ಯೂಟರ್ ಗೊತ್ತಾ ಏನ್ ಮಾಡ್ತಾ ಇದೆ ಅಂತ? ಕಂಪ್ಯೂಟರ್ ಗೊತ್ತಿಲ್ಲ. ರೈಲ್ವೆ ಟಿಕೆಟ್ ರಿಸರ್ವ್ ಮಾಡ್ತಾ ಇದೆಯೋ, ಅಥವಾ ಒಂದು ಹಾಡನ್ನ ಹಾಡ್ತಾ ಇದೆಯೋ, ಅಥವಾ ಒಂದು ಇಮೇಲ್ ನೀವು ಬರೀತಾ ಇದ್ದೀರೋ ಅದನ್ನ ಉಪಯೋಗಿಸ್ಕೊಂಡು ಅದಕ್ಕೇನು ಗೊತ್ತಾಗ್ತಿಲ್ಲ. ಅಂಡ್ ನೀವು ಮಾಡೋ ಕೆಲಸನ ಸರಿನೋ ಅನ್ನೋದು ಅದಕ್ಕೆ ಗೊತ್ತಾಗಲ್ಲ. ನೀವು ಏನ್ ಹೇಳ್ತೀರೋ ಅದೊಂದಿಷ್ಟು ರೂಲ್ಸ್ ಇದೆ, ಅದು ಹಾಕೋದು ಆಚೆ. ಸರಿನೋ ತಪ್ಪೋ ಯಾವ್ದನ್ನ ಆಧರಿಸಿದೆ? ಅದನ್ನ ಉಪಯೋಗಿಸಿ ಗಣಿತನ. ಈ ಫಾರ್ಮುಲಾನ್ ಯಾರು ಉಪಯೋಗಿಸ್ತಿದ್ದಾರೆ ಅಂತ ಟೀಚರು ಮಾರ್ಕ್ಸ್ ಆಗ್ತಿರೋ ಉಪಯೋಗಿಸಿದ್ರೆ ಈ ಫಾರ್ಮುಲಾ ಸರಿ. ನೀವು ಕಂಪ್ಯೂಟರ್ ನೀವು ಮಾಡ್ಬಿಟ್ಟು ಎಕ್ಸೆಲ್ ಶೀಟ್ ಅಲ್ಲಿ ಆಡ್ ಮಾಡ್ಬೇಕು ಅಂದ್ರೆ ಇದೇ ತರ ಆಡ್ ಮಾಡಿ. ನೀವು ಅಲ್ಲಿ ಫಾರ್ಮುಲಾ ಹೀಗೆ ಬರೀಬೇಕು. ಇದು ತಪ್ಪಲ್ಲ. ಬಟ್ ಇದು ಯಾವಾಗ ತಪ್ಪಾಗುತ್ತೆ? ಸಕ್ಕರೆ ಉಪಯೋಗಿಸ್ತಾರೆ. ಅರ್ಧ ಕೆಜಿ ಸಕ್ಕರೆ ಒಟ್ಟಿಗೆ ಇಟ್ಲಪ್ಪ, ನಾನೀಗ ತೂಗದೆ 1 ಕೆಜಿ ಬಂತು. ಅದರಿಂದ ಅರ್ಧ + ಅರ್ಧ, ಇಲ್ಲಿ ಅರ್ಧಕ್ಕೂ ಅರ್ಥ ಇದೆ, ಇದಕ್ಕೂ ಅರ್ಥ ಇದೆ. ಅದು ಮುಖ್ಯ. ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಫಸ್ಟ್ ಎಡಗೋದು ಇಲ್ಲಿ. ಈ ಫ್ರಾಕ್ಷನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಏನು ಉಪಯೋಗಿಸ್ತೀವಿ? ಹಣ್ಣು. ಆ ಹಣ್ಣು ಸರಿಯಾದ ಉದಾಹರಣೆ ಅಲ್ಲ. ಅರ್ಧ ಅನ್ನೋದು ಯಾವುದೋ ಒಂದು ವಸ್ತು ತಗೊಂಡು 2 ಭಾಗ ಮಾಡಿ ಅದರೊಳಗೆ 1 ಭಾಗ ಅನ್ನೋದು ಒಂದು ಕಲ್ಪನೆ. ಆದ್ರೆ ನಾನು ನಿಮ್ಗೆ ಹೇಳಿದ್ನಲ್ಲ,
ಈ 2 ಅನ್ನೋದಕ್ಕೆ ಹೇಗೆ ಹೇಳ್ತಿದ್ರೆ 2 ಚಾಕ್ಲೇಟು 2 ಚೇರು 2 ಹುಡುಗರು, ಅದೇ ಥರ ಈ ಅರ್ಧ ಅನ್ನೋದು ಮೊದಲು ಹಾಗೆ ಬರುತ್ತೆ. ಬಟ್ ಅರ್ಧ ಅನ್ನೋದು ಒಂದು ಸ್ವತಂತ್ರವಾದ ಒಂದು ಸಂಖ್ಯೆ. ಅದು ಯಾವುದೇ ವಸ್ತುವಿನ 2 ಭಾಗದಲ್ಲಿ 1 ಭಾಗ ಅಲ್ಲ, ಅದು ಇಂಡಿಪೆಂಡೆಂಟ್ಲಿ ಒಂದು ನಂಬರ್. ನಾನು ಅದಕ್ಕೆ ಸಕ್ಕರೆ ಎಂದಿದ್ದು. ನೀವು ಅರ್ಧ ಸೇಬನ್ನ 1 ಸೇಬ್ ಉಪಯೋಗಿಸೇ ಮಾಡಬೇಕು, ಹೌದಾ? ಯಾವುದೇ ಮರದಲ್ಲಿ ಅರ್ಧ ಸೇಬ್ ಬಿಡಲ್ಲ, ಸೇಬ್ ಒಂದೇ. ಅದಕ್ಕೆ ನಾ ಸಕ್ಕರೆ ಎಂದಿದ್ದು. ಸಕ್ಕರೆ ಅರ್ಧ kg ಇಂಡಿಪೆಂಡೆಂಟಾ? ನೀವು 1 kg ಸಕ್ಕರೆಯಿಂದ ಅರ್ಧ kg ಏನು ಮಾಡಬೇಕಾಗಿಲ್ಲ. ಆದರೆ ಅರ್ಧ ಸೇಬ್ ಮಾಡ್ಬೇಕಾದ್ರೆ ನೀವು 1 ಸೇಬಿಂದಲೇ ಶುರು ಮಾಡಬೇಕು. ಅದೇ ದಪ್ಪದಿರ್ಬೋದು ಚಿಕ್ಕದಿರ್ಬೋದು, ಬಟ್ ನೀವು ಅದು 1 ಸೇಬೆ. ಅದಕ್ಕೆ ಆ ವ್ಯತ್ಯಾಸ. ನಾವು ಅರ್ಧ ಸೇಬು ಹೇಳೋದು ಉದಾಹರಣೆ ಒಂದು ಸ್ವಲ್ಪ ತಪ್ಪು. ಸಕ್ಕರೆ ಇರಬೇಕು ಒಳ್ಳೆ. ಅದರಿಂದ ನೀವು ಫ್ರಾಕ್ಷನ್ಸ್ ಹೇಳ್ಕೊಡಾಗ ನೀವು ಅಲ್ಲಿಂದ ಶುರು ಮಾಡಿದ್ರೆ ಅವಾಗ ಗೊತ್ತಾಗುತ್ತೆ. ಅರ್ಧ ಪ್ಲಸ್ ಅರ್ಧ ನೀನು ಈ ಥರ ಕೂಡಿದ್ರೆ ತಪ್ಪು ತಪ್ಪ ಅಂದರೆ ಯಾಕೆ ತಪ್ಪು ಅಂದರೆ ಅಲ್ಲಿ ಗೊತ್ತಾಗುತ್ತೆ. ಅರ್ಧ kg ಸಕ್ಕರೆ ತಗೋ, ಇನ್ನು ಅರ್ಧ kg ಸಕ್ಕರೆ ತಗೋ, ಒಟ್ಟಿಗೆ ಇಡು, ಈಗ ತೂಗು 1 kg ಬರುತ್ತೆ ಅಂದರೆ ಸರಿ ಇಲ್ಲ. ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಈ ಅರ್ಧ ಪ್ಲಸ್ ಅರ್ಧ ಅಂತ ಬರೆದಾಗ ಸಕ್ಕರೆ ಅಕ್ಕಿ ಉಪಯೋಗಿಸ್ಬೇಕಾದ್ರೆ ನಮ್ಗೆ 2 ಬೈ 4 ಆಗಬಾರ್ದು, 1 ಆಗಬೇಕು. ಅದೇ ಥರ ಇನ್ನು ಮಿಕ್ಕಿದ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅರ್ಧ kg ತಗೋತೀವಿ, 1/4 kg ತಗೋತೀವಿ. ಇವಾಗ ಎಷ್ಟಾಗಬೇಕು ನಿಮಗೆ? 3/4 kg ಆಗಬೇಕು. ಸೊ ಈ ಥರದ ಮಾಡಿದಾಗ ನಮ್ಗೆ ಈ ಉತ್ತರ ಬರಬೇಕು ಅಂದರೆ ನಾವು ಜನರಲ್ ಆಗಿ ತೊಗೊಂಡಾಗ ಏನು ಉತ್ತರ ಏನು ಹೇಗೆ ಮಾಡಬೇಕು ಅನ್ನೋದನ್ನ ಮಾಡ್ತೀವಿ. ಅದು ಗಣಿತ. ಈ ಥರ ಕೆಲವೇ ಉದಾಹರಣೆಗಳು ತಗೊಂಡು ಜನರಲ್ಲಿ ರೂಲ್, ಹೊಸದಾದ ರೂಲನ್ನೇ ಹುಡುಕುತ್ತಲ್ಲ, ಅದು ಗಣಿತ.